ರೆಡಿ ಆಗಿಬಿಟ್ಟು ನನ್ನ ಫ್ರೆಂಡ್ಸ್ ನಂದು 1K ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ನನಗೆ ಆಚೆ ಕರೆದಿದ್ದಾರೆ. ಬಟ್ ಅವ್ರು ಏನು ಸೆಲೆಬ್ರೇಟ್, ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಇವಾಗ ಹೋಗ್ತಾ ಇದ್ದೀನಿ. ಮುಂಜಾನೆ ಆಯ್ತು ನಿನ್ ಮುಖ ನೋಡ್ತಿದ್ದೀನಿ. ಅವ್ನ ಅದೃಷ್ಟ ಸರ್ಪ್ರೈಸ್ ಅಲ್ಲ, ನನಗೆ ಸರ್ಪ್ರೈಸ್ ಹಿಂಗೆ ಶಾಕಿಂಗ್ ಸರ್ಪ್ರೈಸ್ ಹಂಗಿರಲ್ಲ. ಗೈಸ್, ಇದು ನನಗೆ ಸಿಕ್ತು ಆ್ಯಕ್ಚುಲಿ. ಬಂದು ಕೊಟ್ಟರು, ಅದೇನಂತ ನಾನು ನೋಡಿಲ್ಲ. ಸೋ ಸ್ವೀಟ್, ತುಂಬ ಕ್ಯೂಟ್ ಆಗಿದೆ ಅಲ್ವಾ? ಕುದುರೆ ಮೇಲೆ ಕುತ್ಕೋ. ಎಲ್ಲ ಇದೆ ಕುದುರೆ? ಕುಡಿಸ್ತೀನಿ. ಕುದುರೆ ವಿಡಿಯೋ ಇವಳು ಕಬ್ಬನ್ ಪಾರ್ಕ್ ಬಂದವಳೆ. ಇಲ್ಲೂ ವಿಧ ವಿಧವಾದ ಚಿತ್ರಗಳು, ವಿಧ ವಿಧವಾದ ಸಿನಿಮಾಗಳು, ಶಾರ್ಟ್ ಸ್ಟೋರೀಸ್ ಇಲ್ಲಿ ಹಾಕಕ್ಕೆ ಬಂದ್ರೆ ಸಖತ್ತಾಗಿರುತ್ತೆ. ಯೂಟ್ಯೂಬ್ ಅಲ್ಲಿ ಫೇಮಸ್ ಆಗ್ಬೋದು. ಸ್ಪಂದನ ಯೂಟ್ಯೂಬರ್ಸ್, ವ್ಲಾಗರ್ಸ್ ಯಾರಾದ್ರೂ ಕಂಟೆಂಟ್ ಮಾಡೋದಿದ್ರೆ ಇಲ್ಲೇ ಬಂದ್ ಮಾಡಿ. ಎಲ್ಲೆಲ್ಲ ವಿಧ ವಿಧವಾದ ಇರುತ್ತೆ ನೋಡಿ. ಒಬ್ರು ಹಿಂಗ್ ಮಾಡ್ತಾರೆ, ಒಬ್ರೊಬ್ರು ಏನೋ ಮಾಡ್ಕತ್ತವ್ರೆ. ಅದನ್ನ ಬಾಯಲ್ಲಿ ಹೇಳಕ್ಕಾಗಲ್ಲ, ನೋಡ್ಬೇಕು. ತೋರ್ಸು ಸ್ಪಂದನ. ತೋರ್ಸಲ್ಲ ಗೈಸ್, ಕಾಪಿರೈಟ್ ಬರುತ್ತೆ ತೋರಿಸಿದ್ರೆ. ನಿಜ. ನೀವೇ ಬಂದ್ ನೋಡಿ ಕಬ್ಬನ್ ಪಾರ್ಕ್ಗೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಪ್ಪ ಅಮ್ಮ ಎಲ್ರಿಗೂ ಹೇಳ್ಬೇಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಇರ್ಲಿ. ಅಲ್ದ ಗೈಸ್, ಕಾರಿಗೆ ನೋಡಿ ಎಷ್ಟು ಜನ ಇಲ್ಲಿ. ಹಾಯ್ ಮೈ ಲವ್ಲಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಸ್ಪಂದನಾಸ್ ಕ್ಯೂಟಿ ಲಾಗ್. ಸೊ ನಾನು ನಿಮ್ಮ ಪ್ರೀತಿಯ ಸ್ಪಂದನ ಕ್ಯೂಟಿ. ಸೊ ನಾನು ಇವತ್ತೇನಕ್ಕೆ ಗೊತ್ತಾ ಇಷ್ಟೊಂದು ಖುಷಿಯಾಗಿದ್ದೀನಿ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಸೊ ನಾನು ಇವತ್ತು ಆ್ಯಕ್ಚುಲಿ ಏನು ಅಂತಂದರೆ, ಇವತ್ತು ಮದರ್ಸ್ ಡೇ ಅಲ್ವಾ? ಸೊ ನನಗೆ ಯೂಟ್ಯೂಬ್ ಕಡೆಯಿಂದ ಏನೋ ಒಂದು ಗಿಫ್ಟ್ ಸಿಕ್ಕಿದೆ. ಏನು ಹೇಳಿ ನೋಡೋಣ. ಸೊ ಅದೇನಪ್ಪ ಅಂತ ಹೇಳಿದ್ರೆ, ನಂದು 1000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ದೆನ್ 4000 ಅವರ್ಸ್ ಕಂಪ್ಲೀಟ್ ಆಗಿದೆ. ಸೊ ಫುಲ್ ಹ್ಯಾಪಿಯಾಗಿ ಇದ್ದೀನಿ ಇವತ್ತು. ಆ್ಯಂಡ್ ಏನಪ್ಪ ಅಂತ ಹೇಳಿದ್ರೆ, ಇವಾಗ ಮಾನಿಟೈಸ್ ಆಗಿದೆ. ಸೊ ನಾನು ತುಂಬ ಖುಷಿಯಾಗಿದ್ದೀನಿ. ಆ್ಯಂಡ್ ನಾನು ಇದಕ್ಕೆ ಎಷ್ಟೊಂದು ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ ಗೈಸ್. ತುಂಬ ಅಂದರೆ ತುಂಬ. ಬೇರೆಯವರೆಲ್ಲ ಎಷ್ಟು ಎಷ್ಟು ಡೇಸ್ ತೊಗೊಂಡ್ರು ಗೊತ್ತಿಲ್ಲ. ಬಟ್ ನಾನು ತೊಗೊಂಡಿರೋದು ಮಾನಿಟೈಸ್ ಆಗೋಕ್ಕೆ ಜಸ್ಟ್ 1.5 ಮಂತ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ನಿಮ್ಮ ಇದ್ದಾನೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಏನಪ್ಪ ಅಂತ ಹೇಳಿದ್ರೆ, ನಾನು ಇವಾಗ ರೆಡಿ ಆಗಿಬಿಟ್ಟು ನನ್ನ ಫ್ರೆಂಡ್ಸ್ ನಂದು 1K ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ನನಗೆ ಆಚೆ ಕರೆದಿದ್ದಾರೆ. ಬಟ್ ಅವ್ರು ಏನು ಸೆಲೆಬ್ರೇಟ್, ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಇವಾಗ ಹೋಗ್ತಾ ಇದ್ದೀನಿ. ಮೆಟ್ರೋ ಇದೆ. ಸೊ ಇಲ್ಲೇ ನನಗೆ ನಿಯರ್ ಬೈ ಮೆಟ್ರೋ ಇರೋದಲ್ವ? ಸೊ ಇಲ್ಲೇ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಗೈಸ್, ಏನು ಗೊತ್ತಾ, ನಾನು ಇವತ್ತು ಫುಲ್ ಖುಷಿಯಾಗಿದ್ದೀನಿ, ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ. ನಾನು ಈ ಡೇಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಈ ಡೇಗೋಸ್ಕರ ಎಷ್ಟು ಕಾಯ್ತಾ ಇದ್ದೆ ಅಂತ ಅಂದರೆ, ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ನಾನು ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ. ಎಷ್ಟೊಂದು ಬ್ಯಾಡ್ ಕಮೆಂಟ್ಸ್ ಎಲ್ಲ ಬಂದಿತ್ತು, ಅದನ್ನು ಸಹಿಸ್ಕೊಂಡಿದ್ದೀನಿ. ಗುಡ್ ಕಮೆಂಟ್ಸ್ ಕೂಡ ಅದೇ ಥರ ಅಪ್ರಿಷಿಯೇಟ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಮೋಟಿವೇಟ್ ಕೂಡ ಮಾಡಿದ್ದಾರೆ. ನೆಗೆಟಿವ್ ಆಗೂ ಮಾಡಿದ್ದಾರೆ, ಪಾಸಿಟಿವ್ ಆಗೂ ಮಾಡಿದ್ದಾರೆ. ಬಟ್ ಪಾಸಿಟಿವ್ ಅಷ್ಟೇ ನಾನು ತೊಗೊಂಡ್ಬಿಟ್ಟು ನೆಗೆಟಿವ್ ಎಲ್ಲ ನೆಗ್ಲೆಕ್ಟ್ ಮಾಡಿಬಿಟ್ಟು ಸೊ ಇಷ್ಟು ಮುಂದೆ ಬಂದಿದ್ದೀನಿ. ಆ್ಯಂಡ್ ಏನಪ್ಪ ಅಂತ ಹೇಳಿದ್ರೆ, ವಿಡಿಯೋಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಮೆಟ್ರೋ ಸ್ಟೇಷನ್ ಬಂತು. ಸೊ ಇವಾಗ ಮೆಟ್ರೋ ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ ಗೈಸ್. ನಾನು ನಿಮಗೆಲ್ಲ ತೋರಿಸ್ತೀನಿ. ನಾನು ಅವರು ಏನು ಮಾಡ್ತಾ ಇದ್ದಾರೆ, 1K ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರೋದಕ್ಕೆ ಏನಾಗಿದೆ, ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಐ ಆಮ್ ಸೋ ಹ್ಯಾಪಿ ಗೈಸ್. ನಿಮ್ಗೇನು ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ
ಥ್ಯಾಂಕ್ ಯು. ನೆಕ್ಸ್ಟ್ ನಾನು ಕಂಪ್ಲೀಟ್ ಮಾಡ್ತೀನಿ. ಐ ಮೀನ್ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಗೈಸ್, ಏನೇನೆಲ್ಲ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇವಾಗ ಮೆಟ್ರೋ ಸ್ಟೇಷನ್ ಬಂತು, ಸೊ ಒಳಗೆ ಹೋಗ್ತೀನಿ ಗೈಸ್. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಓಕೆ, ಸೊ ಗೈಸ್ ಮೆಟ್ರೋ ಸ್ಟೇಷನ್ಗೆ ಬಂದ ನಾನು. ಆ್ಯಂಡ್ ಟಿಕೆಟ್ ತಗೋಬೇಕು. ಇನ್ನು ಟಿಕೆಟ್ ತಗೊಂಡ್ಬಿಟ್ಟು ಹೋಗೋಣ ಗೈಸ್. ಐ ಆಮ್ ಸೋ ಎಕ್ಸೈಟೆಡ್ ಟುಡೇ. Waiting for metro. ಏನ್ ಗೊತ್ತಾ, ನಾನು ರಿಯಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇರ್ತೀನಿ, ಬಟ್ ಕ್ಯಾಮ್ರಾದಲ್ಲಿ ಯಾಕೆ ಈ ತರ ಕಾಣಿಸ್ತೀನಿ ಅಂತ ಗೊತ್ತಾಗಲ್ಲ ಗೈಸ್. ಐ ಥಿಂಕ್ ಇದು ಎಲ್ರಿಗೂ ಅನ್ಸಿರುತ್ತೆ ಅಲ್ಲ. ಗೈಸ್ ಇವಾಗ ಬಂದೆ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್. ಗೇಟ್ ಸಿ ಎಕ್ಸಿಟ್ ಆಗ್ತಾ ಇದ್ದೀನಿ. ಸೊ ಗೈಸ್ ಇವಾಗ ಹೋಗ್ತಾ ಇದ್ದೀನಿ. ಅವ್ರ ಎಕ್ಸೈಟ್ಮೆಂಟ್ ನೋಡೋಣ. ಆ್ಯಂಡ್ ನಾನು ಆಫ್ಟರ್ ಲಾಂಗ್ ಟೈಮ್ ಮೀಟ್ ಆಗ್ತಾ ಇರೋದು ಅವ್ರನ್ನೆಲ್ಲ. ಸೊ ನೋಡೋಣ ಯಾವ ಥರ ರಿಯಾಕ್ಷನ್ ಇರುತ್ತೆ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಕೊಡ್ಬೇಕು ತಾನೇ ನನಗೆ? ಎಲ್ಲೋ ಕೊಟ್ಟಿದ್ಯಾ? ರೆಡ್ ಕೊಡ್ಬೇಕು ತಾನೆ? ಎಲ್ಲೋ ಕೊಟ್ಟಿದ್ಯಲ್ಲ ಗೈಸ್. ಇವಾಗ ತಿನ್ನೋಕ್ ಬಂದಿದ್ದೀನಿ. ಏನೋ ತಿನ್ನೋಕ್ ಕೊಡಿಸ್ತಾಳಂತೆ ನಮ್ಮಕ್ಕ. ನಮ್ಮಕ್ಕ. ಸೊ ಗೈಸ್ ಪ್ಲಾನ್ ಚೇಂಜ್. ನೆಕ್ಸ್ಟ್ ಜ್ಯೂಸ್ ಕುಡಿತಾ ಇದ್ದೀನಿ. ಏನು ಪರವಾಗಿಲ್ಲ. ಇಲ್ಲ, ಯಾವ್ದು ಬೇಕು? ನನ್ಗೆ ಯಾವ್ದು ಇಷ್ಟ ಹೇಳೋದು ಮರ್ತು ಬಿಟ್ಟಿದ್ಯಾ? ರೋಲ್ ತಿನ್ನಲ್ಲ ನಾನು. ಜ್ಯೂಸ್ ಯಾವ್ದು ಬೇಕು ನಿಂಗೆ? ಜ್ಯೂಸ್ ಮ್ಯಾಂಗೋ. ಮ್ಯಾಂಗೋ ಮತ್ತೆ ನೀನ್ ಕ್ಯಾಮ್ರಾ ನೋಡೋದನ್ನ ಬಿಟ್ಬಿಟ್ಟು ನನಗೆ ಹೇಳು. ನೋಡಿ ಎಷ್ಟು ಕಷ್ಟಪಟ್ಟು ಕೇಳ್ತಿದ್ದಾರೆ, ಎಷ್ಟು ಜನ. ಗೈಸ್ ಕುತ್ಕೊಳ್ಳೋಕ್ ಪ್ಲೇಸ್ ಇಲ್ಲ. ಥ್ಯಾಂಕ್ ಸೋ ಮಚ್. ವೇಟ್ ತಗೋಕೋಸ ಸಾಕು, ವಿಡಿಯೋ ಮಾಡೋದಕ್ಕೋಸ್ಕರ ಹೆಲ್ತ್ ನೋಡ್ಕೋ. ಸ್ಟ್ರಾ ಯಾರು ಕೊಡ್ತಾರೆ? ಹಂಗೆ ತಗೊಂಡ್ ಹೋಗ್ತಿದೀಯಲ್ಲ. ಕುಡಿ ಸಾಕು. ವಾವ್, ನನ್ಗೆ ಯಾವ ತರ ಟ್ರೀಟ್ ಕೊಡ್ತಾ ಇದ್ದಾಳೆ ನೋಡಿ. ಆಫ್ಟರ್ ಲಾಂಗ್ ಟೈಮ್. ಕೇರ್ ಗೈಸ್, ಕೇರ್. ಟ್ರೀಟ್ ಅನ್ಕೋಬೇಡಿ ಮತ್ತೆ ನೀವು ಗೈಸ್. ಇವಾಗ ಜ್ಯೂಸ್ ಕುಡಿತೀನಿ. ಜ್ಯೂಸ್ ವಾಟರ್ ಮೆಲನ್ ಜ್ಯೂಸ್ ತಗೊಂಡಿದ್ದೀನಿ. ಸೊ ಜ್ಯೂಸ್ ಕುಡ್ಬಿಟ್ಟು ನೆಕ್ಸ್ಟ್ ಮಾತಾಡ್ತೀನಿ ಗೈಸ್. ನಾನು ಸ್ವಲ್ಪ ಕಷ್ಟ ಸುಖ ಮಾತಾಡ್ಬೇಕು ನಮ್ಮಿಬ್ರದ್ದು. ಸೊ ಗೈಸ್ ನಾನು ನಮ್ಮಿಬ್ರದ್ದು ಸ್ವಲ್ಪ ಕಷ್ಟ ಸುಖ ಮಾತಾಡ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್ ಇವಾಗ ಇಷ್ಟೋ ತನಕ ಫುಲ್ ವೇಟ್ ಮಾಡಿಸ್ತಾ ಇದ್ದಾಳೆ ಗೈಸ್. ಎಷ್ಟೊತ್ತಾಯ್ತು ನಾನು ಬಂದ್ಬಿಟ್ಟು. ನೀನ್ ಕರೆಕ್ಟ್ ಆಗಿ ಹೇಳು. ಜಾಸ್ತಿ ಆಗೈತೇನಾ? ಸನ್ಸ್ಕ್ರೀನ್ ಹಾಕೋ ಬಂದಿದ್ದ ಬಿಸಿಲಿಗೆ ಯಾಕಲ್ಲ ನನಗೆ ಗೊತ್ತಿಲ್ಲ. ನಿನ್ಗೆ ಹೇಳು ಮುಂದೆ ಹೇಳು. ಸಾರಿ. ಏನಂದ್ರೆ ಕರೆಕ್ಟ್ ಆಗಿ ಹೇಳು. ನಾನ್ ರಿಯಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇರ್ತೀನ ವಿಡಿಯೋದಾಗ ಅಲ್ವಾ? ನನ್ಗೆ ಎಷ್ಟು ಫೀಲ್ ಆಗುತ್ತೆ ಅದು. ನನ್ಗೂ ಫೀಲ್ ಆಗ್ತೈತ್ ನೋಡಿಲ್ಲಿ. ಹೇಳ್ಬೇಕಂದ್ರೆ ಈ ಹುಡುಗಿ ಸ್ಪಂದನ ಅಂತ ರಿಯಲ್ ಆಗಿ ತುಂಬಾ ಚೆನ್ನಾಗ್ ಅವಳೆ, ಬಟ್ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಾಳೆ. ನಾನ್ ಹೇಳ್ಬೇಕು ಹೇಳ್ತಾ ಇದ್ರೆ ಇವ್ರು ಯಾರಿಗೂ ನೋಡ್ತಾವಳೆ. ಅಲ್ಲಿ ಹೇಳೋದು ಇಲ್ಲ ಅಲ್ಲಿ ಅಡಿಕೆ ಎಲೆ ತಿಂತಾ ಇದ್ರು ಅಜ್ಜಿ, ಅವಾಗೆ ನೋಡ್ತಾ ಇದ್ದೆ. ನನ್ಗೂ ಇಷ್ಟ. ವಿಡಿಯೋ ಅಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತೀನ. ಏನ್ ಮಾಡ್ತೀನಿ ನೀನ್ ಅನ್ಕೊಂಡ್ ಬೇಡ. ವೈ ವಿಡಿಯೋ ಅಲ್ಲಿ ನಾ ಹಿಂದೆ ಧೂಳಿ ಆಯ್ತೈತೇನೋ? ಧೂಳಿ ಆಯ್ತಾ? ಇಲ್ಲ, ವಿಡಿಯೋ ಅಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತೀನ. ಅದು ಒಂದ್ ಡ್ರೆಸ್ ಮೇಲೆ ಮಾಡಿದ್ದಲ್ಲ ವರುಣ. ಒಂದೊಂದು ವಿಡಿಯೋದಲ್ಲಿ ಅಷ್ಟೇ, ಎಲ್ಲ ವಿಡಿಯೋ ನೀನು ಒಂಥರ. ಸೊ ಗೈಸ್ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ನಂದು ಸ್ವಲ್ಪ ಬಡವ್ರ ಫೋನ್ ಸ್ವಲ್ಪ ಸ್ಕ್ರೀನ್ ಗಾರ್ಡ್ ಹೋಗ್ಬಿಟ್ಟಿದೆ. ಐ ಮೀನ್ ಟೆಂಪರ್ ಗ್ಲಾಸ್ ಅಲ್ವಾ? ಕರೆಕ್ಟ್, ಹೋಗ್ಬಿಟ್ಟಿದೆ. ಅದಾದ್ರೂ ಹಾಕ್ಸ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಎಲ್ಲಿದೆ?
ಅದಕ್ಕಿಂತ ಇದು ಸ್ಕ್ರೀನ್ ಗಾರ್ಡ್. ಒಳ್ಳೆ ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ guys. ಮುಂಜಾನೆ ಆಯ್ತು ನಿನ್ ಮುಖ ನೋಡ್ತಿದ್ದೀನಿ. ಹಾ. ಅವ್ನ ಅದೃಷ್ಟ ಏನು? ಬೈಯದೇ ಇಲ್ಲ. ತಗೋತಿಯ ರಬ್ಬರ್ ಬ್ಯಾಂಡು? ರಬ್ಬರ್ ಬ್ಯಾಂಡ್ ನಾನ್ ಬರಕ್ ಬೇಡ. ತಿಂಗಳಾಗುತ್ತೆ 2 ತಿಂಗಳಾಗುತ್ತೆ. ನೆಕ್ಸ್ಟ್ ವರ್ಷನ್ ನಾನ್ ಒಂದ್ ಕ್ಲಿಪ್ ತಗೊಳ್ಳೋಣ ಗೈಸ್. ಇವತ್ತೆಲ್ಲ ಅವಳ ಕೊಡಿಸ್ತಾಳ. ಯಾಕೆ ಹೇಳಿ, ಅವಳಿಗೆ ನನ್ನಿದ್ದ ಐ ಮೀನ್ ನನ್ನ ಆಶೀರ್ವಾದದಿದ್ದ ಅವಳಿಗೆ ಅಮೆಝಾನ್ ಅಲ್ಲಿ ಕೆಲಸ ಇದು ಎಷ್ಟು ಕಲರ್ ಕಲರ್ ಆಯ್ತು. ಚೀ ಬಿಡ, ಕೈ ಬಿಡು. ಇದೆಷ್ಟು? 40 ಜಾಸ್ತಿ ಆಯ್ತು ಆಂಟಿ. 40 ಜಾಸ್ತಿ ಆಯ್ತು, ಬೇಡ ನನಗೆ. ಕ್ರೀಮ್ ಕಲರ್ ಇಲ್ಲ, ಅದು ಅಷ್ಟೇ ಸಾಕು. ಅದೇನ್ ಚೆನ್ನಾಗೈತೆ ನೀನ್ ಹಿಡ್ಕೊಂಡಿರೋದು. ಆಂಟಿ ಇವೆಲ್ಲ ಎಷ್ಟು? ಹಾ ಆಂಟಿ ಎಷ್ಟು ರೇಟ್ ಹೇಳ್ತಾ ಇದ್ದೀರಾ? ಅವೆಲ್ಲ ಏನ್ ಬೇಡ, ಇದು ಇಸ್ಕೊ ಸಾಕು. ಇಸ್ಕೊ, ಇದು ಇಸ್ಕೊ, ಅದು ಬೇಡ. ಅದೇನ್ಲೆ ಮನೆಗೆ ಹಾಕೊಳ್ಳೋದು. ಅದು 30 ಮಾಡ್ಕೊಡಿ. 10 ರೂಪಾಯಿಗೆ ಏನ್ ಬಂದೈತೆ? ಅದು ದೊಡ್ಡದಾಗಿರೋ ತಗೋ. 50 ರೂಪಾಯಿ ತಗೋತಿಯಾ? ಬೇಡ ಬಿಡು, ಅದೆಲ್ಲ ಆಂಟಿ ಅಷ್ಟು ರೇಟ್ ಹೇಳ್ತಾರೆ. ಇದು ಟೆಂಪರ್ ಗ್ಲಾಸ್. ಕುದುರೆ ಮೇಲೆ ಕುತ್ಕೋ. ಎಲ್ಲ ಇದೆ ಕುದುರೆ? ಕುಡಿಸ್ತೀನಿ ಕುದುರೆ ಹಾರ್ಸ್. ವಿಡಿಯೋ ಮಾಡ್ತೀನಿ. ಇವಾಗ ಸಬ್ಸ್ಕ್ರೈಬರ್ ಆಗಿರ್ತಾರೆ, ಅವಾಗ ಮರ್ತ್ ಬಿಡ್ತೀಯಾ? ನನ್ನನ್ನಾಗ್ಲಿ ನಿಮ್ ಕ್ಲೋಸ್ ಫ್ರೆಂಡ್ಸ್ ಆಗ್ಲಿ ಯಾರಾಗ್ಲಿ ನಿಮ್ಮಿಂದಾನೇ ನಾನು ನಿಮ್ನೆಲ್ಲ ಮರೆಯಕ್ಕಾಗುತ್ತಾ? ಚಾನ್ಸೇ ಇಲ್ಲ. ಪ್ರಾಮಿಸ್, ಸ್ವೇರ್ ಮರೆಯಲ್ಲ. ಈ ಕಡೆ ಬಾ. ಆರ್ಸ್ಗೆ ಯಾಕೆ ಹೇಳು? ಹಿಂಗೆ ಆ ಕಡೆ ಕಡೆ ನೋಡ್ದೇನೆ ಒಂದೇ ಸೈಡ್ ನೋಡ್ಲಿ ಅಂತ ಈ ತರ ಹಾಕಿರ್ತಾರೆ. ಕಣ್ಣಿಗೆ ಆ ಕಡೆ ಕಡೆ ಯಾಕೆ ಹೇಳು? ಗೊತ್ತಿಲ್ಲ. ದಾರಿ ತಪ್ಪಬಾರ್ದು, ಒಂದೇ ವೇ, ಸ್ಟ್ರೈಟ್ ವೇ ಅಲ್ಲೇ ನೋಡ್ಬೇಕು ಅಂತ. ನಂತರ ನಿಂತರ ನಾನ್ ದಾರಿ ತಪ್ಪಿಲ್ಲ. ಗೈಸ್ ಇವಾಗ ಇದು ಕಬ್ಬನ್ ಪಾರ್ಕ್ ಅಲ್ಲ. ಸೊ ಗೈಸ್ ಕಬ್ಬನ್ ಪಾರ್ಕ್ ಒಳಗಡೆ ಹೋಗ್ತಾ ಇದ್ದೀನಿ ಇವಾಗ. ಇವಳೇನೋ ನಾನೇ ವಿಡಿಯೋ ಮಾಡ್ತೀನಿ ಕೊಡು ಅಂತಿದ್ದಾಳೆ. ವಿಡಿಯೋ ಚೆನ್ನಾಗ್ ಮಾಡ್ತಾಳೆ ಇವಾಗ ಗೊತ್ತಿಲ್ಲ. ಚೆನ್ನಾಗ್ ಮಾಡೋದು ನಿನ್ ಜೊತೆ ಬಂದ್ರೆ ನನ್ ಒಂದೇ ಭಯ. ನೀನೇ ನೋಡ್ತಾರೆ ಅನ್ನೋದು. ನನ್ನ ನೋಡಿದ್ರೆ ನಿನ್ಗೆ ಯಾಕೆ ಭಯ? ನೀನೇ ನೋಡ್ತಾರೆ ತಾನೇ? ಸರ್ಪ್ರೈಸ್ ಅಲ್ವೇ? ಅದು ಸರ್ಪ್ರೈಸ್ ಅಲ್ಲ, ನನಗೆ ಸರ್ಪ್ರೈಸ್. ಹಿಂಗೆ ಶಾಕಿಂಗ್ ಸರ್ಪ್ರೈಸ್. ಹಂಗಿರಲ್ಲ. ಏನೋ ಆಲ್ ದ ಫ್ರೆಂಡ್ಸ್ ಆರ್ ಟಾಕ್ಸಿಕ್. ಆಲ್ ದ ಫ್ರೆಂಡ್ಸ್ ಆರ್ ಟಾಕ್ಸಿಕ್. ಅದಕ್ಕೆ ಇದ್ಯಾಕೆ ಹೇಳ್ತಿದ್ಯಾ ಇವಾಗ? ಇವಾಗ ಇದ್ಯಾಕೆ ಹೇಳ್ತಾ ಇದ್ಯಾ? ಇದು ಯಾಕೆ ಹೇಳ್ತಿದ್ಯಾ? ನನ್ನೇ ಜಡ ಬಿಡು, ಸುಮ್ಮನಿಸ್ಕೊಂಡು ನೀನ್ ಬರ. ನನಗಿರೋ ನನಗೆ ಆತರ ಬರಲ್ಲೇ. ನೀನ್ ಆದ್ರ ಒಂದ್ ಮನೆಗೆ ಹೇಳು, ಕಂಟಿನ್ಯೂ. ನೀನು ಏನ ನಿನ್ ಹೆಸರಲ್ಲೇ ಐತೆ ಸ್ಪಂದನ ಅಂತ. ನಿನ್ ಹೆಸರು ಸ್ಪಂದನ, ಬಟ್ ನಾನ್ ಕರೆಯೋದು ಸ್ಪಂದನ. ನೀನು ಯಾರ್ ಮದ್ವೆ ಮಾಡ್ಕೊಂಡು ಫ್ಯೂಚರ್ ಎಲ್ಲ ಹೋಗ್ತೀಯಲ್ಲ ನಿಮ್ ಹಸ್ಬೆಂಡ್ ಮನೆಗೆ, ಅವಾಗ ಅವ್ರ ಮನೆ ಲಕ್ಕಿ ಅಂದ್ರೆ ಲೈಕ್ ಅವ್ರು ಪುಣ್ಯ ಮಾಡಿರ್ತಾರೆ ಅಂತ. ಯಾಕಂತ ಹೇಳು ಗೈಸ್ ನೋಡಿ. ಯಾವ್ದನ? ಹಣ ಹಣ ಲಕ್ಷ್ಮಿ. ಸಿ ಗೈಸ್ ನೋಡಿದ್ರಲ್ಲ. ಸೊ ನೀನು ಹೋಗು ಮಾತಾಡು. ನಾನು ಯಾರ್ಯಾರು ವಿಡಿಯೋ ಮಾಡ್ತೀನಿ. ಬೇಡ, ನಾನೇ ಮಾಡ್ತೀನಿ. ಕೈನೇ ಅಲ್ವಾ? ಸೊ ಗೈಸ್ ನೋಡಿ, ನಾನು ಮದ್ವೆ ಆಗ್ಬೇಕು ಗೈಸ್. ಆಗ್ತೀನಿ. ಅವಾಗ ಅವ್ರ ಮನೆಗೆ ಎಷ್ಟು ಒಳ್ಳೇದಾಗುತ್ತೆ ಅಂತ ನೋಡಿ. ಗೈಸ್ ನಾನು ಎವ್ರಿ ಟೈಮ್ ಪಾರ್ಕಿಗೆ ಹೋಗಲ್ಲ. ರೀಸನ್ ಏನಪ್ಪಾ ಅಂತ ಹೇಳಿದ್ರೆ, ನನ್ಗೆ ಇಲ್ಲಿ ಅವತಾರಗಳನ್ನ ನೋಡಕ್ಕಾಗಲ್ಲ. ಒಬ್ರೊಬ್ರದ್ದು ಒಂದೊಂದರ ಅವತಾರಗಳು ಇರ್ತವೆ ಇಲ್ಲಿ. ಸೊ ನನ್ಗೆ ಅದನ್ನೆಲ್ಲ ನೋಡಕ್ಕಾಗಲ್ಲ ಗೈಸ್. ಬಟ್ ಇವತ್ತು ಇವಳು ಕರ್ಕೊಂಡ್ ಬಂದಿದ್ದಾಳೆ ಅಂತ ಒಳ್ಳೆ ಮಜಾ ಗೈಸ್. ಒಳ್ಳೆ ಸಖತ್ತಾಗಿ ಮಜಾ. ಜನಗಳು ನೋಡ್ತಾ ಇದ್ರೆ ನಾನ್ ಯಾಕೆ ಹಿಂಗಿಲ್ಲ ಅನ್ನಿಸುತ್ತೆ. ತಿನ್ನಕ್ ತಗೊಂಡ್ ಬಂದು
ಬೇಗ ಎಷ್ಟು ಗೈಸ್ ನನ್ನೇ ಇಷ್ಟೊತ್ತು ವೇಟ್ ಮಾಡ್ಸಿದಾಳೆ. ನಾನು ನಿಮಗ್ ಬೇಗ ತೋರ್ಸಲ್ಲ ಗೈಸ್, ನಾನು ನಿಮಗ್ ವೇಟ್ ಮಾಡಿಸ್ತೀನಿ. ಗೈಸ್ ಏನ್ ಗೊತ್ತಾ, ನಾನ್ ಮರ್ತೆ ಬಿಟ್ಬಿಟ್ಟಿದೀನಿ ಅವಳಿಗೆ ಇದು ಕೊಡಕ್ಕೆ ಸರಿ, ಇದು ಮೈಕ್ ಮರ್ತೆ ಬಿಟ್ಟಿದೀನಿ ಗೈಸ್. ಏನ್ ಗೊತ್ತಾ, ಇವಳು ಕಬ್ಬನ್ ಪಾರ್ಕ್ ಹಾಕೊಂಬಂದವಳೆ. ಇಲ್ಲೂ ವಿಧ ವಿಧವಾದ ಚಿತ್ರಗಳು, ವಿಧ ವಿಧವಾದ ಸಿನಿಮಾಗಳು, ಶಾರ್ಟ್ ಸ್ಟೋರೀಸ್ ಇಲ್ಲಿ ಹಾಕಕ್ಕೆ ಬಂದ್ರೆ ಸಖತ್ತಾಗಿರುತ್ತೆ. ಯೂಟ್ಯೂಬ್ ಅಲ್ಲಿ ಫೇಮಸ್ ಆಗ್ಬೋದು ಸ್ಪಂದನ. ಯೂಟ್ಯೂಬರ್ಸ್ ಲಾಗರ್ಸ್ ಯಾರಾದ್ರೂ ಇದ್ರೆ ಇಲ್ಲೇ ಕಂಟೆಂಟ್ ಮಾಡೋದಿದ್ರೆ ಇಲ್ಲೇ ಬಂದ್ ಮಾಡಿ. ಎಲ್ಲೆಲ್ಲ ವಿಧ ವಿಧವಾದ ಇರುತ್ತೆ ನೋಡಿ. ಒಬ್ರು ಹಿಂಗ್ ಮಾಡ್ತಾರೆ, ಒಬ್ರೊಬ್ರು ಏನೋ ಮಾಡ್ಕತ್ತವ್ರೆ, ಅದನ್ನ ಬಾಯಲ್ಲಿ ಹೇಳಕ್ಕಾಗಲ್ಲ. ನೋಡ್ಬೇಕು, ತೋರ್ಸ್ಕೊಂಡಲ್ಲ. ತೋರ್ಸಲ್ಲ ಗೈಸ್, ಕಾಪಿರೈಟ್ ಬರುತ್ತೆ ತೋರ್ಸಿದ್ರೆ. ನಿಜ, ನೀವೇ ಬಂದ್ ನೋಡಿ ಕಬ್ಬನ್ ಪಾರ್ಕ್ಗೆ. ಗೈಸ್ ಅವಾಗ ಅವಾಗ ಏನೇನು ಹೇಳ್ತಾ ಇರ್ತಾಳೆ, ಹಂಗೆ ಕೇಳಿಸ್ಕೊಳ್ಳಿ ಏನೋ ಹೇಳ್ತಾಳೆ. ಏನ್ ಹೇಳ್ತಾ ಇದ್ದೆ? ಸ್ಪಂದನ, ನಿನ್ಗೆ ಜಸ್ಟ್ ದುಡ್ಡು ಮುಖ್ಯ ಆಗಿರಲ್ಲ. ನಾನ್ ನಿನಗ್ ನೋಡಿರೋ ಪ್ರಕಾರ ಒಂದ್ ವರ್ಷ ಇದ್ದಲ್ಲ, ಒಂದ್ ವರ್ಷ ಅಲ್ಲ 6 ಮಂತ್ ಇದ್ದಲ್ಲ, 6 ಮಂತ್ ಇವಳು ಜನ ಕಂಜುತ್ತಾಳೆ. ಗೈಸ್ ಏನ್ ಗೊತ್ತಾ, ಆಕ್ಚುಲಿ ನಾನ್ ಹಿಂಗೆಲ್ಲರೂ ಜನ ಹೋಗ್ತಾ ಇದ್ರೆ ಮಾತೇ ಹೇಳ್ತಾ ಇಲ್ಲ ಗೈಸ್, ನನಗೆ ಏನು ಅಂಜಿಕೆ ಭಯ ಜೋರಾಗಿ ಹೇಳ್ತಾ ಇದ್ದಾಳೆ. ಗೈಸ್ ಏನ್ ಗೊತ್ತಾ, ಈ ಹುಡುಗಿ ಇದ್ದಾಳಲ್ಲ ಸ್ಪಂದನ ಅಂತ, ಇವಳು ನನ್ ಜೊತೆ ಇದ್ದಿದ್ದು ಎಷ್ಟು ಮಂತ್ ಸ್ಪಂದನ? 6 ಮಂತ್ ಅನ್ನೋ 6 ಮಂತ್ ಅಷ್ಟೇ, ಜಾಸ್ತಿ ಇಲ್ಲ. ಅವ್ರ ನಗ್ತವ್ರೆ ಗೈಸ್. ಆದ್ರೆ ನಾನಂತೂ ಏನ್ ಹೇಳ್ತಾ ಇದ್ದೆ ಅಂತ ಸುಮ್ಮನೆ. ಈ ಹುಡುಗಿ ನೋಡಕ್ ಮಾತ್ರ ಹಿಂಗಿದ್ದಾಳೆ, ನನ್ಗೂ ಭಯ ಆಗುತ್ತೆ ಸ್ವಲ್ಪ. ಬಟ್ ಈ ಹುಡುಗಿ ಏನ್ ವ್ಯಾಲ್ಯೂ ಮಾಡುತ್ತೆ ಅಂತಂದ್ರೆ, ನಾನ್ ನೋಡಿರೋ ಪ್ರಕಾರ ದುಡ್ಡಿಗೆ ವ್ಯಾಲ್ಯೂ ಮಾಡಲ್ಲ. ಜಸ್ಟ್ ಅವಳಿಗೆ ಕೇರು, ಕನ್ಸರ್ನು, ಪ್ರೀತಿ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಅವಳು ಪ್ರೀತಿಗೋಸ್ಕರ ಇವಾಗ ಸಪೋಸ್ ಯಾರಾದ್ರೂ ಲೈಫ್ ಅಲ್ಲಿ ಇಫ್ ಅವಳು ಪಾರ್ಟ್ನರ್ ಇದ್ದಿದ್ರೆ ಅವಳು ಅವನಿಗೋಸ್ಕರ ಏನ್ ಬೇಕಾದ್ರೂ ರಿಸ್ಕ್ ತಗೋತಾಳೆ ಅವಳು. ಯಾಕಂದ್ರೆ ನನ್ನ ಲೈಫ್ ಅಲ್ಲೂ ತಗೊಂಡಿದ್ದಾಳೆ, ನಾನು ಆಸ್ ಅ ಫ್ರೆಂಡ್ ಆಗಿ ನನಗೆ ತಗೊಂಡಿದ್ದಾಳೆ. ಅಂದ್ರೆ ಅವಳು ಫ್ಯೂಚರ್ ಅಲ್ಲಿ ಪಾರ್ಟ್ನರ್ಗೆ ಹೆಂಗ್ ತಗೋಬಾರ್ದು ಅಂತ ಅಷ್ಟೇ ಗಾಯ್ಸ್, ಮತ್ತೇನು ಇಲ್ಲ. ಮತ್ತೆ ಹೇಳು, ನಾನ್ ಹೇಳ್ಕೊಟ್ಬಿಟ್ಟಿದೀನಿ ಅನ್ಕೋತಾರೆ. ಇಲ್ಲ ಗಾಯ್ಸ್, ಇವಳು ಹೇಳಿಲ್ಲ, ನಾನೇ ಹೇಳ್ಬೇಕು ಅಂತ ಹೇಳಿದ್ದು. ಅವಳು ಏನು ಹೇಳಲ್ಲ, ನನ್ ಬಾಯಿಲ್ಲೇ ಇಟ್ಟು ಒಟ ಮಾತಾಡ್ದೆ. ತುಂಬಾ ದಿವಸ ಆಗಿತ್ತು, ಅದಕ್ಕೆ ಹೇಳ್ಕೊಂಡ್ವಿ ಅಷ್ಟೇ. ಎಲ್ರು ನೋಡ್ ನಗ್ತವ್ರೆ ಗಾಯ್ಸ್. ಏನ್ ನಾನು ಹುಚ್ಚಿ ತರ ಕಾಣಿಸ್ತವನೇನೋ ಮೇಬಿ. ಇವ್ ಚೆನ್ನಾಗ್ ಕಾಣಿಸ್ತಾಳೆ, ಈ ಹುಚ್ಚಿ ಯಾರು ಈ ಪಕ್ಕ ಕೂತೈತಿ ಅಂತ ನಗ್ತಿರ್ಬೇಕು ಗೈಸ್. ಯಾವಾಗ್ಲೂ ಆತರ ಹೇಳ್ತಾಳೆ, ನಾನು ಪಕ್ಕ ಇದ್ದೆ ಅಂದ್ರೆ ನನ್ನ ನಿನ್ನೂ ನೋಡ್ತಾ ಇರ್ತಾರೆ, ನನ್ನ ನೋಡ್ತಾ ಇರಲ್ಲ, ನನ್ನ ಯಾರೋ ಇರ್ತಾರೆ ಅಂತ ಅನ್ಕೋತಾ ಇರ್ತಾಳೆ. ಬಟ್ ಅವಳಿಗೆ ಗೊತ್ತಿಲ್ಲ ಏನಂತ, ಅದ್ ನಿಜ ಅಂತ. ಇಲ್ಲ ಗೈಸ್, ಅದು ಸುಮ್ನೆ ಕಿಡಿಂಗ್, ಜೋಕ್ ಮಾಡ್ದೆ ಅಷ್ಟೇ. ಹುಡುಗಿ ಜಂಜಿ ಅಲ್ಲ ಗಾಯ್ಸ್, ಒಂಥರ ಸಂಸ್ಕಾರ ಇರುತ್ತಲ್ಲ, ಅದು ಹುಡುಗಿ. ಫುಲ್ ಸಂಸ್ಕಾರನೂ ಅಲ್ಲ, ಫುಲ್ ಕೆಳಗಡೆನೂ ಅಲ್ಲ, ಆತರ ಮಿಡಲ್ ಅಲ್ಲ. ಅವಳೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ದ ಬಂದ್ರೆ ಮಿಡಲ್. ಇಲ್ಲ ಅವಳ ಸ್ಕ್ಯಾನ್ ಆಗ್ತಾ ಇಲ್ಲ ಆಂಟಿ. ಆಯ್ತು ಗಂಗಾ ಟೋನಿ. ಗೈಸ್ ಆಕ್ಚುಲಿ ಏನ್ ಗೊತ್ತಾ, ನಾನು ಕಬ್ಬನ್ ಪಾರ್ಕ್ಗೆ ಬಂದಿದ್ದೆ, ಇವಾಗ ಮತ್ತೆ ಕರ್ಕೊಂಡ್ಬಿಟ್ಟು ಎಲ್ಲಿಗೂ ಹೋಗ್ತಾ ಇರಲ್ಲ. MG ರೋಡ್ ಕಷ್ಟ ಆದ್ರೂ ಕರ್ಕೊಂಡು ಹೋಗ್ತೀನಿ. ನನಗೆ 7ಗೆ ಟ್ರೈನ್ ಇರೋದಕ್ಕ. ಗೈಸ್ ಇವಾಗ ಮತ್ತೆ ವೆಯ್ಟ್ ಮಾಡ್ತಾ ಇದ್ದೀನಿ ಮೆಟ್ರೋಗೆ. ನಿಮ್ಗೂ ನಾನು ಇದೇ ತರ ವೆಯ್ಟ್ ಮಾಡಿಸ್ತೀನಿ, ಯಾಕಂದ್ರೆ ಇವಳು ನನ್ಗೂ ವೆಯ್ಟ್ ಮಾಡಿಸ್ತಾ ಇದ್ದಾಳೆ. ಗೈಸ್ ಇದು ನನಗೆ ಸಿಕ್ತು ಆ್ಯಕ್ಚುಲಿ, ಬಂದು ಕೊಟ್ಟರು. ಅದೇನಂತ ನಾನು ನೋಡಿಲ್ಲ. ಸೋ ಸ್ವೀಟ್, ತುಂಬ ಕ್ಯೂಟ್ ಆಗಿದೆ ಅಲ್ವಾ? ಏನಂದೇಳು ನೋಡ್ದ ಕೊಡು. ಏನ್ ನಾನು ಚಿಕ್ಕದಿದ್ದಾಗ ಹೆಂಗಿದ್ದೆ ಅಂತ ತೋರಿಸ್ತಾ ಇದ್ದೆ. ನಂದೇ ಅದು. ಓ ನೀನಾ? ಗೈಸ್ ಈ ಕಾರ್ಗೆ ನೋಡಿ ಎಷ್ಟು ಜನ ಫೋಟೋ ತಗೋಬೇಕಂತ ಹೇಳಿ ನೋಡ್ಕೊಂಡು ನಿಂತಿದ್ದಾರೆ. ಗೈಸ್ ಇವಾಗ ನಾನು ಚರ್ಚ್ ಸ್ಟ್ರೀಟ್ ಕರ್ಕೊಂಡ್ ಬಂದಿದ್ದಾಳೆ ಗೈಸ್. ಇಷ್ಟು ದೂರ ಒಂದ್ ಸಾಕಾಗಿ ಹೋಯ್ತು ಗೈಸ್. ಸೊ ಇವಾಗ ನನ್ಗೆ ಇಲ್ಲೆಲ್ಲ ನೋಡ್ತಾ ಇದ್ರೆ ಕಾರ್ಸು ಅದು ಇದು ಎಲ್ಲ ತಗೋಬೇಕು ಅಂತ ಫೀಲ್ ಆಗುತ್ತೆ. ಬಟ್ ಬನ್ನಿ ಇವಾಗ ಆಯ್ತು ಹೋಗೋಣ. ಸುಳ್ಳೆಲ್ಗೋ ಕರ್ಕೊಂಡು ಗೈಸ್ ಅವಳಿಗೆ ಟೈಮ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಫುಲ್ ಫಾಸ್ಟಾಗಿ ಓಡಿ ಹೋಗ್ತಾ ಇದೀವಿ ಇವಾಗ. ಸೊ ಗೈಸ್ ಯಾವ ಪ್ಲಾಟ್ಫಾರ್ಮ್ ಅಂತ ಗೊತ್ತಾಗಲ್ಲ ಇವಳಿಗೆ.
ನಾನು ಹೇಳ್ತಾವಳೆ ನಾನೇ ಹೇಳ್ದೆ ಗೈಸ್ ಪ್ಲಾಟ್ಫಾರ್ಮ್ ನಂಬರ್ 1 ಈ ತರ ಅಂತ. ಬಟ್ ಇವಳೆ ಇಲ್ಲೇ ಮೇಲೆ ಹೋಗೋಣ ಬಾ ಅಂತ ಅಂದು. ಸೊ ಗೈಸ್ ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ. ಆಯ್ತಾಯ್ತು. ಎಲ್ಲದಕ್ಕೂ ಅಸ್ತು ಅಲ್ಲು. ಆಕ್ಚುಲಿ ಕ್ರೌಡ್ ಇಷ್ಟಿರುವಾಗ ಸೌಂಡ್ ಹೆಂಗ್ ಬರ್ಬೇಕು ಅಂತ ಈ ಥಿಯೇಟರ್ ಒಳಗೆ BTS ಅಲ್ಲಿ ಸೌಂಡ್ ಬರುತ್ತಲ್ಲ ಎಲ್ಲ ಕಡೆ ನಮ್ಗೆ ಬರ್ಬೇಕು. ಮಸ್ತ್ ಮಸ್ತ್ ಹುಡುಗಿ ಬಂದು ಎಲ್ಲದಕ್ಕೂ ಅಸ್ತು ಅಲ್ಲು. ಸುಸ್ತುವಾಗಿ ಕುಸ್ತು ಬಿದ್ದೆ. ಮಸ್ತ್ ಮಸ್ತ್ ಹುಡುಗಿ ಎಲ್ಲದಕ್ಕೂ ಅಸ್ತು ಅಲ್ಲು. ಇವತ್ತಿನ ವಿಡಿಯೋ ಇದಾಗಿತ್ತು. ಲವ್ ಯು ಆಲ್, ಟೇಕ್ ಕೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಪ್ಪ ಅಮ್ಮ ಎಲ್ರಿಗೂ ಹೇಳ್ಬಿಡಿ ಸಬ್ಸ್ಕ್ರೈಬ್ ಮಾಡಿಸಿ. ಸೊ ಗೈಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇರಲಿ ಅಲ್ಲಿ ತಸ್ಕೊಂಡು ಸಬ್ಸ್ಕ್ರೈಬ್ ಲೈಕ್ ಲೈಕ್. ಓಕೆ ಗೈಸ್ ಬಾಯ್ ಬಾಯ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಸೊ ಗೈಸ್ ಇವಾಗ ಕನ್ಸರ್ಟ್ ಮುಗಿಸ್ಕೊಂಡು ಆ್ಯಕ್ಚುಲಿ ಕನ್ಸರ್ಟ್ ಕರೆಕ್ಟಾಗಿ ಹೋದೆ, ಅಷ್ಟರಲ್ಲೇ ನನ್ನದು ಫೋನ್ ಕೂಡ ಸ್ವಿಚ್ ಆಫ್ ಆಯಿತು ಗೈಸ್. ಸಾರಿ ಫಾರ್ ದಟ್. ನಾನು ಫುಲ್ ತೋರ್ಸೋಕ್ಕಾಗಿಲ್ಲ. ಇವಾಗ ಕ್ಯಾಬಲ್ಲಿ ಬರ್ತಾ ನಾನು ಚಾರ್ಜ್ಗೆ ಹಾಕ್ಕೊಂಡು ಸ್ವಲ್ಪ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಗೈಸ್ ಈ ಥರ ನನಗೆ ಸರ್ಪ್ರೈಸ್ ಮಾಡಿದ್ದಕ್ಕೆ ಆ್ಯಂಡ್ ಸ್ವಲ್ಪ ಗಿಫ್ಟ್ಸ್ ಕೂಡ ಮಾಡಿದ್ದಾರೆ ನನಗೆ. ಅದೆಲ್ಲ ನಾನು ನೆಕ್ಸ್ಟ್ ತೋರಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಎಲ್ರಿಗೂ. ಆ್ಯಂಡ್ ಸ್ವಲ್ಪ ಜನನಷ್ಟೇ ತೋರಿಸಿದೆ ನಾನು ವೀಡಿಯೋಲಿ, ಇನ್ನು ಸ್ವಲ್ಪ ಜನ ತೋರ್ಸೋಕ್ಕಾಗಿಲ್ಲ ಯಾಕಂದರೆ ಅವರು ನನ್ನ ಲೈಕ್ ವೀಡಿಯೋಲ್ಲಿ ಬರೋಕ್ಕೆ ಇಷ್ಟ ಇರಲಿಲ್ಲ ಅವ್ರಿಗೆ, ಅದಕ್ಕೋಸ್ಕರ. ಸೊ ಗೈಸ್ ನಿಮಗೂ ಕೂಡ ತುಂಬ ಥ್ಯಾಂಕ್ ಯು ನನಗೆ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ. ಸೊ ಗೈಸ್ ನೆಕ್ಸ್ಟ್ ವೀಡಿಯೋಲಿ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಏನಾದರೂ ಲೈಕ್ ಮಿಸ್ಸಿಂಗ್ ಪಾರ್ಟ್ಸ್ ಇದೆ. ಸೊ ಗೈಸ್ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.